ಶೃಂಗೇರಿಯಲ್ಲಿ ಬಿಜೆಪಿ ಶಕ್ತಿಶಾಲಿಯಾಗಿದ್ರು, ಬಜರಂಗ್ ದಳ ಆಗಿರ್ಬೋದು, ಸಂಘಟನೆ ಶಕ್ತಿಶಾಲಿಯಾಗಿದ್ರು. ಯಾಕೋ ಬಿಜೆಪಿ ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಇದೆಯಾ ಅಂತ. ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರನ್ನ ಹೊರಗಿಡುವಂಥ ವ್ಯವಸ್ಥೆಗಳು ಪಕ್ಷದಲ್ಲಿ ನಡೀತಾ ಇದೆ. ಪಕ್ಷ ತನ್ನಷ್ಟಕ್ಕೆ ಅವ್ರನ್ನ ವಿರೋಧ ಕಟ್ಕೊಂಡು ಪಕ್ಷ ಇಲ್ಲ. ಪಕ್ಷಕ್ಕೆ ವಿರೋಧ ಮಾಡಿದ್ರೆ ಮಾತ್ರ ಹೊರಗಿಡ್ತಾ ಇದೆ. ಪಶುಪತಿನ ಸಹಕಾರಿ ಸಂಘದಲ್ಲಿ ಷೇರುದಾರರ ಪ್ರಮಾಣವನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಒಬ್ಬರ ಅಧ್ಯಕ್ಷರಾಗಿ ಏನು ಕ್ರಮವನ್ನು ಕೈಗೊಳ್ಳುತ್ತಾರೆ? ಇವತ್ತು 1800 ಚಿಲ್ಲರೆ ಷೇರುದಾರರಿದೆ. ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಿದೆ ಶಾರದಾ ಸೊಸೈಟಿ. ಲಕ್ಷನ ಬಿಟ್ಟು ಕೋಟಿ ದಾಟ್ಕೊಂಡು ಹೋಗಿದೆ ಅಂತ ತುಂಬ ಖುಷಿ ಇದೆ ರೈತರಿಗೆಲ್ಲರಿಗೂ. ಖಂಡಿತ ಈ ಸಂದರ್ಭ ಪಕ್ಷದ ಕುರಿತಾಗಿ ಇರ್ಬೋದು, ನಿಮ್ಮ ನಾಯಕರ ಕುರಿತಾಗಿ ಏನು ಹೇಳಕ್ಕೆ? ನಾಯಕರಾಗಿರ್ತಕ್ಕಂಥ ಜೀವರಾಜರು ಇದಾರಲ್ಲ, ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಸಹ ಹಳ್ಳಿ ಒಳಗೆ ಯಾರನ್ನೂ ಅವರು ವಿರೋಧ ಕಟ್ಕೊಂಡಿಲ್ಲ. ಹಾಯ್, ಹಲೋ, ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಶೃಂಗೇರಿಯ ಶಾರದಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 3 ಬಾರಿ ನಿರ್ದೇಶಕರಾಗಿ 2 ಬಾರಿ ಅಧ್ಯಕ್ಷರಾಗಿ ನಿನ್ನೆ ತಾನೇ ನೂತನ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತಹ ಶ್ರೀಯುತ ವೆಂಕಟೇಶ್ ಹುಲ್ಗಾರ್ ನಮ್ಮ ಜೊತೆ ಇದ್ದಾರೆ. ವೆಂಕಟೇಶ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸರ್, ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ವೆಂಕಟೇಶ್ ಅವರೇ, 3ನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆದ ಸಂದರ್ಭದಲ್ಲಿ ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು, 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀರಾ. ಹೇಗೆ ಅನಿಸ್ತಾ ಇದೆ 2ನೇ ಬಾರಿ ಶಾರದಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು? ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಿದೆ. ಯಾಕಂತಂದ್ರೆ ಜನಗಳ ಮಧ್ಯೆ ನಾವು ಇರೋದ್ರಿಂದ ಜನಗಳು ನಮಗೆ ಅವ್ರಿಗೆ ಅವಶ್ಯಕತೆ ನನ್ನಿದೆ ಅಂತ ಅನಿಸ್ತೈತೆ. ಯಾಕಂತಂದ್ರೆ ಇಲ್ಲಾಂದ್ರೆ ಚುನಾವಣೆಯಲ್ಲಿ ಗೆಲ್ಲೋದು ಸುಲಭ ಅಲ್ಲ. 29 ಜನ ನಾವು ಆಯ್ಕೆ, 29 ಜನದ ಮಧ್ಯದಲ್ಲಿ ಅವ್ರು 12 ಜನ ಆಯ್ಕೆ ಮಾಡಬೇಕಿತ್ತು. ಅದರಲ್ಲಿ ನಾನು ಒಬ್ಬ. 12 ಜನದಲ್ಲಿ ಜನ ಇಷ್ಟಪಟ್ಟು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಅದು ಹೆಚ್ಚು ಮತಗಳಿಂದ ನಮ್ಮ ಪಾರ್ಟಿಲಿ ಅತಿ ಹೆಚ್ಚು ಓಟನ್ನು ನನಗೆ ಕೊಟ್ಟು ನನ್ನ ಆಯ್ಕೆ ಮಾಡಿದ್ದಾರೆ. ಅಂದ್ರೆ ಖುಷಿ ಇದೆ ನಿಮ್ಮನ್ನ? ಈಗ ತುಂಬಾ ಖುಷಿ. ಪ್ರಮುಖವಾಗಿ ಸೊಸೈಟಿಯಲ್ಲಿ 3ನೇ ಬಾರಿ ನಿರ್ದೇಶಕರಾಗಿ ನೀವು ಆಯ್ಕೆ ಆಗಿರುವಂತದ್ದು, 3 ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು, ವೆಂಕಟೇಶ್ ಅವ್ರಿಗೆ ಖುಷಿ ಇದೆಯಾ? ತುಂಬಾ ಖುಷಿ ಇದೆ. ಯಾಕಂದ್ರೆ ನನ್ನ ಹಿಂದ್ಗಡೆ ಇದ್ದಾರೆ ಅನ್ನೋದನ್ನ ನನಗೆ ಈಗ ಅನಿಸ್ತಾ ಉಂಟು. ಯಾಕಂತಂದ್ರೆ ನಾ ಎಲ್ಲೋ ಮಧ್ಯದಲ್ಲಿ 10 ವರ್ಷ ಅವ್ರನ್ನ ಬಿಟ್ಟಿದ್ದೇನೋ ಅನಿಸ್ತಾ ಉಂಟು. ಯಾಕಂದ್ರೆ 10 ವರ್ಷಗಳ ಕಾಲ 2 ಅವಧಿ ನೀವು ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದ್ರೋ ಅಥವಾ ಈ ಒಂದು ಚುನಾವಣೆಯಿಂದ ಹಿಂದೆ ಹೋಗಿದ ಕಾರಣ ಏನು? ಹಿಂದೆ ಹೋಗಿದ ಕಾರಣ ಅಂತಂದ್ರೆ ಏನಾಯ್ತಂದ್ರೆ, ನಾನು 2 ಬಾರಿ ನಿರ್ದೇಶಕರಾದ ನಂತರದಲ್ಲಿ ಅವ್ರು ಇವನಿಗೆ 2 ಬಾರಿ ಆಯ್ತು, ಹೊಸಬರನ್ನ ಒಂದು ಟರ್ಮ್ ತಗೊಳ್ಳೋಣ ಅನ್ನೋ ನಿರ್ಧಾರ ಪಕ್ಷ ತಗೊಂತು. ಆ ಪಕ್ಷ ತಗೊಂಡಾಗ ನಾನು ಆ ಪಕ್ಷದ ನಿರ್ಧಾರಕ್ಕೆ ನಾ ಬದ್ದಾದೆ. ಯಾಕಂದ್ರೆ ನಾನು ಒಂದು ಅವಕಾಶ ಬೇರೆಯವ್ರಿಗೆ ಬಿಟ್ಕೊಟ್ಟಂಗೆ ಆಗುತ್ತೆ ಅನ್ನೋಕ್ಕೋಸ್ಕರ ನಾ ಹಿಂದೆ ಬಂದೆ. ಆದ್ರೆ ನಾನು ಬಿಡಬಾರ್ದಿತ್ತೇನೋ ಅನಿಸ್ತಿತ್ತು. ಆದ್ರೆ ಪಕ್ಷಕ್ಕೆ ನಾ ಬದನಾಗಿರ್ಬೇಕು ಅನ್ನೋಕ್ಕೋಸ್ಕರ ನಾನು ಅವ್ರಿಗೆ. ವೆಂಕಟೇಶ್ವರೇ, ಈಗ ನೀವು 2ನೇ ಬಾರಿ ಈಗ ಅಧ್ಯಕ್ಷರಾಗಿ ಆಯ್ಕೆ ಆಗಿರುವಂತದ್ದು. ಅಧ್ಯಕ್ಷರಾದ ಸಂದರ್ಭದಲ್ಲಿ ಹಲವಾರು ಜವಾಬ್ದಾರಿಗಳಿರ್ತವೆ, ಹಲವಾರು ಹೊಸ ಹೊಸ ಕಾರ್ಯಕ್ರಮಗಳನ್ನ ಜಾರಿಗೆ ತರಬೇಕನ್ನೋ ಇರುತ್ತೆ. ನಿಮ್ಮ ಒಂದು ಕಲ್ಪನೆಯಲ್ಲಿ ಈ ಒಂದು ಸೊಸೈಟಿ ಕುರಿತಾಗಿ 2ನೇ ಬಾರಿ ಅಧ್ಯಕ್ಷ ಆದ ಸಂದರ್ಭದಲ್ಲಿ ಏನಿದೆ? ಈಗ ನಾವು ಅಲ್ಲಿ ಮಾಡುವಂಥದ್ದು ಏನಿಲ್ಲ. ಯಾಕಂದ್ರೆ ನಾವು ಫಸ್ಟ್ ಟೈಮ್ 2008ರಲ್ಲಿ ನಾವು ಆಯ್ಕೆಯಾಗಿ ಬಂದಾಗ, ನಾವು 2008ರಲ್ಲಿ ಅವಿರೋಧವಾಗಿ ಆಯ್ಕೆ ಅದು. ಅವತ್ತು 10 ಜನ ಮಾತ್ರ ಡೈರೆಕ್ಟರ್ಗಳು ತಗೊಂಡಿದ್ರು ಅವತ್ತು ಸೊಸೈಟಿ ಒಳಗೆ. ಇವತ್ತು 12 ಜನ ಇದ್ದಾರೆ. ಅವತ್ತು 10 ಜನ ಇತ್ತು ಬೋರ್ಡಲ್ಲಿ. ಆ ಸಂದರ್ಭದಲ್ಲಿ ನಾವು ವಿರೋಧವಾಗಿ ಆಯ್ಕೆ ಅದು. ಅವತ್ತು ನಮ್ಮ ಮುಂದೆ ತುಂಬ ಸವಾಲುಗಳಿತ್ತು. ನಾವು ಹೋಗುವಾಗ ಹಿಂದಿನ ಬೋರ್ಡ್ನವ್ರು ಏನಾಗಿತ್ತು, 2007ರಲ್ಲಿ ಅವ್ರ ಅವಧಿ ಮುಗಿದಿತ್ತು. ಹಳೆ ಬಿಲ್ಡಿಂಗ್ ಕಿತ್ತು ಹೊಸ ಬಿಲ್ಡಿಂಗ್ ಮಾಡುವಂಥ ಒಂದು ಯೋಚನೆಯಲ್ಲಿ ಇದ್ರು ಅವರು. ಬಿಲ್ಡಿಂಗನ್ನು ಬೇರೆಯವರಿಗೆ ಹರಾಜು ಮಾಡಿದ್ರು. ಹೊಸ ಬಿಲ್ಡಿಂಗ್ ಮಾಡ್ತೀವಿ ಅಂತ ಹೇಳ್ಕೊಂಡು ಹೇಳಿ. ನಮ್ಮ ಬೋರ್ಡು ನಾವು ನಾಮಿನೇಷನ್ ಫೈಲ್ ಮಾಡೋಕೆ ಹೋಗೋತ್ತಿಗೆ ಅವ್ರು ಬಿಲ್ಡಿಂಗ್ ಕೇಳ್ತಾ ಇದ್ರು. ನಾಮಿನೇಷನ್ ಫೈಲೆಲ್ಲ ಆಯಿತು. ಆದಮೇಲೆ ನಾವು ಚುನಾವಣೆಗೆ ಆಯ್ಕೆ ಆದವು. ನಂತರದಲ್ಲಿ ಏನಾಯ್ತು ಅಂತ ನಮಗೆ ಗೊತ್ತಾಯ್ತು, ಈ ಬಿಲ್ಡಿಂಗ್ ಕೀಳ್ತಿದ್ದಾರೆ ಇವರು, ಇದು ದೊಡ್ಡ ಸವಾಲಾಗಿ ನಮಗೆ ನಿಂತಿದೆ ಅಂತ. ಆದರೆ ಆ ಸೊಸೈಟಿಯನ್ನು ಹಿಂದ್ಗಡೆ ಒಂದು ಸಣ್ಣದೊಂದು ಮಾತೆ ಭಟ್ರದ್ದು ವಾಸದ ಮನೆ ಇತ್ತು. ಅದರಲ್ಲಿ ಸಣ್ಣಕ್ಕೊಂದು ನಡೆಸ್ತಾ ಇದ್ರು. ಅವತ್ತು ಇಷ್ಟೆಲ್ಲ ವ್ಯವಹಾರನೂ ಇರಲಿಲ್ಲ. ಆ ಸಂದರ್ಭದಲ್ಲಿ ನಾವು ಒಳಗಡೆ ಹೋದಾಗ ನಮಗನ್ನಿಸ್ತು ಇದೊಂದು ದೊಡ್ಡ ಸವಾಲಾಗಿ ನಮಗಿದೆ ಅಂತ. ಬಿಲ್ಡಿಂಗ್ ಎಲ್ಲ ಕುಲ್ಲ ಆಯಿತು. ಆಮೇಲೆ ಏನಾಯಿತು, ಆ ಕಡೆ ಈ ಕಡೆ ಭಾಗದಲ್ಲಿ ಸ್ವಲ್ಪ ಜನಗಳದ್ದೆಲ್ಲ ಸ್ವಲ್ಪ ಒತ್ತಡನೂ ಜಾಸ್ತಿ ಆಯಿತು. ನಮಗೊಂದು 10 ಅಡಿ ಜಾಗ ಸೇರುತ್ತೆ, ನಮಗೊಂದು 10 ಅಡಿ ಜಾಗ ಸೇರುತ್ತೆ ಅಂತ. ಅದನ್ನೆಲ್ಲ ಸವಾಲು ಮಾಡ್ಕೊಂಡು ಪೇಪರ್ಲೆಲ್ಲ ಅನೌನ್ಸ್ ಮಾಡಿದ್ರು. ಹಳೆ ಬಿಲ್ಡಿಂಗನ್ನ ಕಿತ್ತು ಇವರು ಏನೋ ಮಾಡಕ್ ಹೋಗಿ ಅದೇನೋ ಆಗಿ ಹಾಳು ಬಿದ್ದೋಯ್ತು ಈಗ ಅಂತ. ಅವತ್ತು ಏನಾಯ್ತು, ಎಲ್ಲ ನಮ್ಮ ಕೋಲ್ಗಡಿಗೆ ಶ್ರೀಧರರು ಮತ್ತೆ ಜೊತೆಗೆ ಈ ಕಡೆ ಪ್ರಸನ್ನ ಹಾರ್ಡ್ವೇರರು ಇದ್ದಾರೆ, ಪುರುಷೋತ್ತಮ ಕಾಮತ್. ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ನಾವೊಂದು ಬಿಲ್ಡಿಂಗ್ ಕಾಮಗಾರಿ ಮಾಡುವಂಥ ಪ್ರಕ್ರಿಯೆ ಶುರು ಆಯ್ತು. ಅವತ್ತು ನಮ್ಮ ಹತ್ರ ಅನುದಾನ ಕಮ್ಮಿ ಇತ್ತು. ಸೊಸೈಟಿ ಭಾರಿ ಕಡಿಮೆ, ಸಣ್ಣ ಪ್ರಮಾಣದಲ್ಲಿತ್ತು ಅವತ್ತು. ಅದನ್ನ ಒಂದು ದುರಸ್ತಿ ಒಂದು ಹಂತಕ್ಕೆ ತರುವಂಥ ಸವಾಲು ಭಾರಿ ಇತ್ತು ಅವತ್ತು. ನಾವು ಬೋರ್ಡ್ ಬಂದ ಮೇಲೆ ಆ ಬಿಲ್ಡಿಂಗ್ ನಾವು ಮಾಡಿದ್ರು ಹೊಸದಾಗಿ. ಜೀವರಾಜ್ ಇರ್ಬೋದು, ಶಂಕರಮೂರ್ತಿ ಇರ್ಬೋದು, ಆಮೇಲೆ ನಮ್ಮ ಸದಾನಂದ ಗೌಡ್ರು ಅವತ್ತು MP ಆಗಿದ್ರು ನಮ್ಮ ಭಾಗದಲ್ಲಿ. ಅವರೆಲ್ಲರದ್ದು ಒಂದು ಸ್ವಲ್ಪ ಅನುದಾನವನ್ನು ಕೊಟ್ಟು ನಬಾರ್ಡಿನ ಸ್ವಲ್ಪ ದುಡ್ಡು ತಗೊಬಂದು ಬಿಲ್ಡಿಂಗ್ ಮಾಡಿದ್ರು ಅದನ್ನ.
ಈಗ ನೀವು ಎರಡನೇ ಬಾರಿ ಅಧ್ಯಕ್ಷ ಸಂದರ್ಭದಲ್ಲಿ ನಿಮ್ಮಿಂದ ಏನೇನು ನಿರೀಕ್ಷೆ ಮಾಡ್ಬೋದು? ಈಗ ನಿಮ್ಮನ್ನ ಷೇರುದಾರರು ಗೆಲ್ಸಿದಾರೆ ಅಂತ ಬಂದಾಗ ಅವರು ಕೂಡ ಹಲವಾರು ನಿರೀಕ್ಷೆಗಳಿರುತ್ತೆ. ಈಗ ನೀವು ಕೇವಲ ನಿರ್ದೇಶಕರು ಮಾತ್ರ ಅಲ್ಲ, ಈಗ ನೀವು ಅಧ್ಯಕ್ಷರು ಕೂಡ ಆಗಿರುವಂತ, ಹಾಗಾಗಿ ಷೇರುದಾರರು ಕೂಡ ಹೆಚ್ಚಿನ ನಿಮ್ಮ ಬಗ್ಗೆ ಒಲವಿರುತ್ತೆ. ಏನು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತೀರಾ, ಆ ನಿರೀಕ್ಷೆಗಳನ್ನ ನೀವು ಯಾವ ರೀತಿ ಫುಲ್ಫಿಲ್ ಮಾಡ್ತೀರಾ? ನಾವು ಈಗ ಹೆಚ್ಚು ಕಡಿಮೆ 4 ಬಾರಿ ಆಯ್ತು ಯಾರು ಜನಗಳಿಗೆ ರೈತರಿಗೆ ನಾವು ಯಾವುದೇ ಡಿವಿಡೆಂಟ್ ಹಣ ಕೊಟ್ಟಿಲ್ಲ. ಯಾವುದೇ ಸಂಸ್ಥೆಯಿಂದ ಲಾಭ ಬಂದಾಗಲೂ ಸಹ ಜನಗಳಿಗೆ ಕೊಟ್ಟಿಲ್ಲ. ಯಾಕಂದ್ರೆ ಮುಂದಿನ ಒಂದು ಸವಾಲುಗಳನ್ನ ಅವ್ರಿಗೆ ಹೇಳ್ತಿದ್ವಿ ನಾವು, ಆದ್ರೆ ರೈತರು ಅದನ್ನ ಸ್ವೀಕಾರ ಮಾಡ್ತಿದ್ರು, ಸಂಸ್ಥೆ ಬೆಳೀಲಿ ಅಂತ. ಆದ್ರೆ ಈ ಸಾರಿ ಮಾತ್ರ ನಾವು ಏನು ಆಸೆ ಇಟ್ಕೊಂಡಿದ್ರೆ ಜನಗಳಿಗೆ ಒಳ್ಳೆ ರೀತಿಯಲ್ಲಿ ಒಂದು ಡಿವಿಡೆಂಟ್ ಹಣ ಕೊಡ್ಬೇಕು ಅವರಿಗೆ. ನಮ್ಮ ನಿರೀಕ್ಷೆ ಅಂತೆ ನಾವು ಅವ್ರ ನಿರೀಕ್ಷೆ ಅಂತ ನಾವು ಇರ್ಬೇಕು ಅನ್ನೋದು ನಾವು ಈ ಸಾರಿ ಒಂದು ಅಂದ್ರೆ ಈ ಬಾರಿ ಶಾರದಾ ಸೊಸೈಟಿಯಲ್ಲಿ ಇರುವಂತಹ ಷೇರುದಾರರಿಗೆ ಡಿವಿಡೆಂಟ್ ಸಿಗುವ ಒಳ್ಳೆ ಡಿವಿಡೆಂಟ್ ಅನ್ನು ಕೊಡ್ಬೇಕು, ಡಿವಿಡೆಂಟ್ ಸಿಗುವ ಒಂದು ಅವಕಾಶ ಇದೆ. ಖಂಡಿತ. ಯಾಕಂದ್ರೆ ನಾವು ರೈತರ ಮನೆ ಬಾಗಿಲಿಗೆ ಹೋದಾಗ ನಮ್ಗೆ ಹೇಳ್ತಿದ್ರು, ನಾವು ತುಂಬಾ ಕಷ್ಟದಾಗಿದ್ದೀವಿ ರೈತರು, ಈ ಸರಿ ನಮಗೇನಾದ್ರು ಸಂಸ್ಥೆಯಿಂದ ಸ್ವಲ್ಪ ಏನಾದ್ರು ನಮ್ಮ ಕಡೆ ನೀವು ನೋಡ್ಬೇಕು ಅಂತ ಹೇಳ್ಕೊಂಡು ಆ ಒಂದು ತೀರ್ಮಾನ ಈ ಸರಿ ನಾವು ಮಾಡ್ಬೇಕಂತ ಇದ್ದೀವಿ. ವೆಂಕಟೇಶ್ವರೇ, ಈಗ ಈ ಬಾರಿ ನಡೆದ ಚುನಾವಣೆಯಲ್ಲಿ ಒಟ್ಟು 12ರಲ್ಲಿ 7 ಸ್ಥಾನಗಳನ್ನ ನೀವು ಗೆದ್ದು ಈಗ ಬಿಜೆಪಿ ಬೆಂಬಲಿತ ನಿರ್ದೇಶಕರ ಬೋರ್ಡ್ ಬಂದಿರುವಂತ. ಹೌದು. ಇಂಥ ತಂದ್ರೆ ಪಕ್ಷ ನಿಮ್ಮನ್ನ ಈಗ ಗುರುತಿಸಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ. ಖಂಡಿತ. ಈ ತಂದ್ರೆ ಪಕ್ಷದ ಕುರಿತಾಗಿ ಇರ್ಬೋದು, ನಿಮ್ಮ ನಾಯಕರ ಕುರಿತಾಗಿ ಏನ್ ಹೇಳಕ್ ಬಯಸ್ತೀರಾ? ನಮ್ಮ ಒಳ್ಳೊಳ್ಳೆ ನಾಯಕರಿದ್ದಾರೆ ನಮ್ಮ ಪಾರ್ಟಿಲಿ. ಅದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ನಾಯಕರಾಗಿರ್ತಕ್ಕಂಥ ಜೀವರಾಜರು ಇದಾರಲ್ಲ, ಅವ್ರ ಬಗ್ಗೆ ನಾವು ಎಷ್ಟು ಹೇಳಿದ್ರು ಸಾಕಾಗಲ್ಲ. ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲೂ ಸಹ ಹಳ್ಳಿ ಒಳಗೆ ಯಾರನ್ನೂ ಅವರು ವಿರೋಧ ಕಟ್ಕೊಂಡಿಲ್ಲ. ಹಾಗಾಗಿ ಅವರ ಒಂದು ಇದರಲ್ಲೇ ನಾವು ಮತ್ತೆ ಜೊತೆಗೆ ತಾಲೂಕು ಅಧ್ಯಕ್ಷರಿರ್ಬೋದು, ಮಂಡಲ ಸೆಕ್ರೆಟರಿಗಳಿರ್ಬೋದು, ಪಟ್ಟಣ ಪಂಚಾಯತಿ ಅಧ್ಯಕ್ಷರಿರ್ಬೋದು, ಎಲ್ಲರೂ ನಾಯಕತ್ವ ಚೆನ್ನಾಗಿದೆ. ಹಾಗಾಗಿ ಜನಗಳು ನೋಡ್ತಾರೆ ನಾಯಕತ್ವ ಹೇಗಿದೆ ಅಂತ. ಆ ನಾಯಕತ್ವದ ಒಂದು ಆಧಾರದ ಮೇಲೆ ನಾವು ಸಹ ಸಂಸ್ಥೆಗೆ ಇವತ್ತು 7 ಜನ ನಾವು ಗೆದ್ದು ಬಂದಿದ್ದೀವಿ. ಮತ್ತು ಸಂಸ್ಥೆಯಲ್ಲೂ ಒಳ್ಳೆ ಆಡಳಿತ ಇತ್ತು ಹಿಂದೂ ಸಹ, ಮುಂದೂ ಸಹ ಅದೇ ಆಡಳಿತ ಕೊಡ್ತಾರೆ ಅನ್ನೋದು ಭರವಸೆ ರೈತರಿಗಿದೆ. ಹಾಗಾಗಿ ನಾವು 7 ಜನ ನಾವು ಇನ್ನೂ ಜಾಸ್ತಿ ಗೆಲ್ಬೇಕಿತ್ತು. 1-2 ಮತಗಳ ಅಂತರದಿಂದ 2 ಸೀಟ್ ಹೋಯ್ತು. ಇಲ್ಲ ನಾವು 9. ಇನ್ನೊಂದು ಮಾತಿದೆ, ಪಕ್ಷದ ಒಳಗಿದ್ದಂತ ಆಂತರಿಕ ಕಲಹ ಬಿಜೆಪಿ ಕೆಲವೊಂದು ಸ್ಥಾನಗಳನ್ನ ಕಳೆದುಕೊಳ್ಳಕ್ಕೆ ಕಾರಣವಾಯ್ತು ಅನ್ನೋ ಮಾತಿದೆ, ಹೌದಾ? ಅದು ಖಂಡಿತ ಎಲ್ಲಾ ಪಾರ್ಟಿ ಒಳಗೆ ಇರ್ತದೆ. ಬಿಜೆಪಿ ಲಂಚ ಜಾಸ್ತಿ ಇದೆಯಾ ಅಂತ? ಖಂಡಿತ ಇಲ್ಲ, ಆತರ ಇಲ್ಲ. ಎಲ್ಲ ಸ್ವಲ್ಪ ಇರ್ತದೆ, ಅದು ಎಲ್ಲಾ ಪಾರ್ಟಿ ಒಳಗೆ ಇರ್ತದೆ. ಆದ್ರೆ ಬೇರೆ ಪಾರ್ಟಿಗಳಲ್ಲಿ ಜಾಸ್ತಿ ಇರ್ತದೆ, ನಮ್ಮ ಪಾರ್ಟಿಲಿ ಆತರ ಇಲ್ಲ. ಸ್ವಲ್ಪ ಇರ್ತದೆ, ಕಾಣಿಸ್ಕೊಳಲ್ಲ. ಆದ್ರೆ ಅದನ್ನ ಎಲ್ಲೂ ಪಕ್ಷ ಕಾಣಿಸ್ಕೊಂತಿಲ್ಲ. ಆಡಳಿತ ಭಾರಿ ಚೆನ್ನಾಗಿದೆ ಇವತ್ತು. ಆಡಳಿತ ಚೆನ್ನಾಗಿದ್ದು ಗೌರ್ಮೆಂಟ್ ಬೇರೆ ಇದ್ರೂ ಸಹ ಬಿಜೆಪಿ ಅನ್ನುವಂಥದ್ದು ಯಾವುದೇ ಕರಕ್ಕೂ ಜನಗಳು ಅಲ್ಲಗಳೆಯುವಂತ ಪರಿಸ್ಥಿತಿಲಿ ಇಲ್ಲ ಜನಗಳು. ಯಾಕಂದ್ರೆ ಅವರ ಒಂದು ಪರಿಸ್ಥಿತಿಗಳು ನೋಡ್ಕೊಂಡ್ರೆ ಕಾಂಗ್ರೆಸ್ನವ್ರದ್ದು, ಇವತ್ತು ನಾವು ಹಿಂದೆ ಏನು ಯಡಿಯೂರಪ್ಪ ಇರ್ಬೋದು, ಸದಾನಂದ ಗೌಡ ಇರ್ಬೋದು, ಜಗದೀಶ್ ಶೆಟ್ಟರ್ ಇರ್ಬೋದು, ಅವ್ರ ಕಾಲದಾಗ ಇರ್ತಕ್ಕಂಥ ಒಳ್ಳೊಳ್ಳೆ ಆಡಳಿತನ ಜನ ನೋಡ್ಕೊಂಡು ಇವತ್ತು ನೀವು ಮೆಲ್ಕಾಗ್ತಿರೋದನ್ನ. ಯಾಕಂದ್ರೆ ನಮ್ಗೆ ಅವ್ರು ಬೇಕಿತ್ತು. ಮಧ್ಯದಲ್ಲಿ ಇದೊಂದು ಬಂದ್ ಕಾರಣಾಂತರದಿಂದ ಎಲ್ಲ ವ್ಯವಸ್ಥೆಗಳು ಹಾಳಾಯ್ತಂತ ಜನಗಳಿಗೆ ಅನಿಸ್ತಿದೆ. ಅದಕ್ಕೆ ಕಾರಣ ಇವತ್ತು ಬೇಗಾರ್ ಸೊಸೈಟಿಲಿ 11 ಸೀಟು ಬಂದಿದೆ. ಅಡ್ಗದ್ದೆ ಇರ್ಬೋದು. ಇವತ್ತು ಮೆಣಸೆ ಆಡಳಿತ ಹಳೇದಿತ್ತು, ಕಾಂಗ್ರೆಸ್ ನೆಮ್ಮಾರಿತ್ತು, ಅದೆರಡು ಅವ್ರು ಹೋಗಿದೆ ಬಿಟ್ರೆ ಬೇರೆ ಎಲ್ಲಾ ಸೊಸೈಟಿಗಳು ಹಿಂದಿನ ಆಡಳಿತದ ಮುಖಾಂತರ. ನಿಮ್ಮ ಹಿಡಿತದಲ್ಲಿದ್ದಂತ PCLD ಬ್ಯಾಂಕ್ ಅನ್ನ ಕಳೆದುಕೊಳ್ತೀರಾ. ಈ ಬಾರಿ ಕಾಂಗ್ರೆಸ್ ಅಲ್ಲಿ ಅಧಿಕಾರಕ್ಕೆ ಬಂದಿದೆ. ಎಲ್ಲೋ ಒಂದ್ ಕಡೆ ನೋಡಿದ್ರೆ ಶೃಂಗೇರಿಯ ಒಂದು ಚುನಾವಣೆ ಅಥವಾ ಬೇರೆ ಬೇರೆ ಇದ್ರಲ್ಲಿ ನೋಡಿದ್ರೆ ಬಿಜೆಪಿ ತನ್ನ ಪ್ರಾಬಲ್ಯವನ್ನ ಕಳೆದುಕೊಳ್ತಾ ಇದೆಯಾ ಅಂತ. ಅದು ಖಂಡಿತ ನೀವು ಹೇಳ್ದಂಗೆ, ನಾನು ಹೇಳ್ದಲ್ಲ ಸ್ವಲ್ಪ ಮುಸ್ಕಿನ ಗುದ್ದಾಟ ಇತ್ತು ಅಂತ. ಸ್ವಲ್ಪ ಗುದ್ದಾಟದ ಪರಿಣಾಮ ಬಿಜೆಪಿ ಶೃಂಗೇರಿ PCLD ಹಾಗೂ ಕೆಲವೊಂದು ಸ್ಥಾನಗಳನ್ನ ಕಳೆದುಕೊಂಡಿದೆ. ಸ್ವಲ್ಪ ಅವರು ವೈಯಕ್ತಿಕ ದೃಷ್ಟಿಯಿಂದ ಕಳ್ಕೊಂಡಿದ ಹೊರತು ಪಾರ್ಟಿ ವಿಚಾರದಾಗ ಅದ್ರಲ್ಲಿ ಏನೂ ಇಲ್ಲ. ಅವ್ರು ವೈಯಕ್ತಿಕವಾಗಿ ಏನೋ ಇರ್ಬೋದು ಬಿಟ್ರೆ ಪಾರ್ಟಿ ಪರಿಣಾಮ ಅದ್ರ ಮೇಲೆ ಏನೂ ಬೀರ್ಲಿಲ್ಲ. PCLD ವೈಯಕ್ತಿಕವಾಗಿ ಏನೇನೋ ದುರುದ್ದೇಶಗಳು ಬೇರೆ ಬೇರೆ ಕಾರಣಾಂತರಗಳಿಂದ ಆ ತರ ಆಗಿರ್ಬೋದೇ ಬಿಟ್ರೆ ಪಕ್ಷ ಅದಕ್ಕೆ ಬರುವಂತ ಸಾಧ್ಯತೆ ಏನಿಲ್ಲ. ಪಕ್ಷದಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ. ಪಕ್ಷ ಎಲ್ಲಾ ವಿಚಾರದಲ್ಲೂ ಎಲ್ಲಾ ಪಾರ್ಟಿಲೂ ಎಲ್ಲಾ ಕ್ಯಾಂಡಿಡೇಟ್ಗಳನ್ನು ಪಕ್ಷ ಕೆಲಸ ಮಾಡಿ. ವೆಂಕಟೇಶ್ವರೇ, ಈಗ ಪ್ರಮುಖವಾಗಿ ಒಂದು ಸೊಸೈಟಿ ಅಂತ ಒಂದು ಸಹಕಾರಿ ಕ್ಷೇತ್ರ ಅಂತ ಬಂದಾಗ ಅಲ್ಲಿರುವಂತಹ ಷೇರುದಾರರ ಪ್ರಮುಖವಾದ ಪಾತ್ರವನ್ನು ವಹಿಸುವಂತದ್ದು. ಷೇರುದಾರರು ಹೆಚ್ಚಾದಂಗೆ ಷೇರುದಾರರು ವ್ಯವಹಾರಗಳನ್ನ ಹೆಚ್ಚು ಮಾಡಿದ ಹಾಗೆ ಆ ಸೊಸೈಟಿಯ ಬೆಳವಣಿಗೆ ಕೂಡ ಆಗ್ತಾ ಇರುತ್ತೆ. ಈಗ ಪ್ರತಿ ಬಾರಿಯೂ ಕೂಡ ಷೇರುದಾರರ ಪ್ರಮಾಣ ಹೆಚ್ಚಾಗುತ್ತೆ ವಿನಃ ಕಡಿಮೆ ಆಗೋದು ಬಾರಿ ವಿರಳ. ಹಾಗೆ ನಿಮ್ಮ ಒಂದು ಸೊಸೈಟಿಯಲ್ಲಿ ಶಾರದಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಷೇರುದಾರರ ಪ್ರಮಾಣವನ್ನು ಹೆಚ್ಚು ಮಾಡುವ ನಿಟ್ಟಿನಲ್ಲಿ ನೀವು ಒಬ್ಬರ ಅಧ್ಯಕ್ಷರಾಗಿ ಏನ್ ಕ್ರಮವನ್ನು ಕೈಗೊಳ್ತೀರಾ? ನಮ್ದು ಸಾರ್ ಫಸ್ಟಿಗೆ 712 ಶೇರ್ ಇತ್ತು. ನಾವು ಇವತ್ತು 1800 ಚಿಲ್ಲರೆ ಷೇರುದಾರರಿದ್ದಾರೆ. ಇವತ್ತು ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡ್ತಿದೆ ಶಾರದಾ ಸೊಸೈಟಿ. ಲಕ್ಷನ ಬಿಟ್ಟು ಕೋಟಿ ದಾಟ್ಕೊಂಡು ಹೋಗಿದೆ ಅಂತ ತುಂಬಾ ಖುಷಿ ಇದೆ ರೈತರಿಗೆಲ್ಲರಿಗೂ. ತಾಲೂಕಲ್ಲೇ ಪ್ರಥಮವಾಗಿರ್ತಕ್ಕಂಥ ಶಾರದಾ ಸೊಸೈಟಿ ಇವತ್ತು ಒಂದು ಹೆಮ್ಮೆಯ ಸೊಸೈಟಿ ಇವತ್ತು ನಮಗೆ. ಈಗ ಈ ಒಂದು ಸೊಸೈಟಿಯಲ್ಲಿ ಷೇರುದಾರರ ಪ್ರಮಾಣ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ಈಗ 1800 ಷೇರುದಾರರು ಅಂತ ನೀವು ಹೇಳ್ತಾ ಇದ್ದೀರಾ, ಅದಕ್ಕೂ ಹೆಚ್ಚು ಮಾಡುವ ನಿಟ್ಟಿನಲ್ಲಿ ನೀವೇನ್ ಕ್ರಮವನ್ನು ಕೈಗೊಳ್ತೀರಾ? ಇಲ್ಲ, ನಮ್ಮಲ್ಲಿ ಹೆಂಗಾಗ್ತಾರಂತ, ಈಗ ಸಾಲಕ್ಕೆ ಬರ್ತಾರೆ. ಸಾಲಕ್ಕೆ ಬರ್ಬೇಕಾದ್ರೆ ಮುಂಚೆನೆ ನಾವು ಅವ್ರಿಗೆ ಶೇರ್ ಹಾಕೊಂಡು ಸಾಲಕ್ಕೆ ಬನ್ನಿ ಅಂತೀವಿ. ದಾಖಲೆ ಕೊಡ್ತಾರೆ, ಶೇರ್ ತಗೊಂಡೋಗ್ತಾರೆ. ಅದರಿಂದ ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಕಡಿಮೆ ಪ್ರಮಾಣದಲ್ಲಿ ಬೇರೆ ಕಡೆ ಎಲ್ಲೋ ಜಾಸ್ತಿ ಬಡ್ಡಿಲ್ದು ಸಾಲ ತೆಗೆಯುವಂತ ಅವಶ್ಯಕತೆ ಅವ್ರಿಗೆ ಬರಲ್ಲ.
ನಮ್ಮಲ್ಲೇ ಬಂದು ದಾಖಲಾತಿಗಳನ್ನ ಕೊಡ್ತಾರೆ, ಹಣ ತಗೊಂಡೋಗ್ತಾರೆ, ಕ್ರಮವಾಗಿ ಹಣವನ್ನು ಕಟ್ತಾರೆ. ಆಮೇಲೆ ನಮ್ಮಿಂದ ಲಾಭ ಅವರಿಂದ ಲಾಭ ನಮಗೂ ಬರ್ತದೆ, ನಮ್ಮಿಂದ ಲಾಭ ಅವರು ಪಡ್ಕೊಳ್ತಾರೆ. ಈಗ ಒಂದು ಸೊಸೈಟಿಯಲ್ಲಿ ಷೇರುದಾರರ ಜೊತೆಗೆ ಪ್ರಮುಖವಾಗಿ ರೈತರೊಳಗೆ ಬರುವಂತದ್ದು ಸಾಲಕ್ಕಾಗಿ ಹಲವಾರು ರೀತಿಯ ಸಾಲಗಳು ಒಂದು ಸೊಸೈಟಿ ಸಹಕಾರಿ ಸಂಘದಲ್ಲಿ ಲಭ್ಯವಿದೆ. ಹಾಗೆ ನಿಮ್ಮೊಂದು ಶಾರದಾ ಸೊಸೈಟಿಯಲ್ಲಿ ರೈತರಿಗಾಗಿರ್ಬೋದು, ಸಾರ್ವಜನಿಕರಿಗೆ ಯಾವೆಲ್ಲ ಸಾಲ ಸೌಲಭ್ಯ ಪ್ರಸ್ತುತ ಸನ್ನಿವೇಶದಲ್ಲಿ ಲಭ್ಯವಿದೆ? ಈಗ ಖಂಡಿತ ಸರ್, ನಾವು ಏನಿದೆ ಈಗ ಓನ್ ಫಂಡಲ್ ಸಹ ಸಾಲ ಕೊಡ್ತಿದೀವಿ, ವೆಹಿಕಲ್ ಸಾಲ ಕೊಡ್ತಿದೀವಿ, ಆಮೇಲೆ ಈಗ ಏನು ಅಡಮಾನ ಸಾಲ ಕೊಡ್ತಿದೀವಿ, ಮನೆ ದಾಖಲಾತಿಗಳನ್ನ ಇಟ್ಟು ದಾಖಲಾತಿ ಮೇಲೆ ಸಾಲ ಕೊಡ್ತಿದೀವಿ, ಬೆಳೆ ಸಾಲ ಹೇಗೂ 0% ಕೊಡ್ತಿದೀವಿ. ಅದಲ್ದೇನೆ ರೈತರು ಇದನ್ನು ಪಡ್ಕೊಳ್ತಾರೆ, ವೆಹಿಕಲ್ ವಾಹನ ಸಾಲಗಳನ್ನು ಕೊಡ್ತಿದೀವಿ. ಓಕೆ, ಅದ್ ಬಿಟ್ಟು ಹೊಸದಾಗಿ ಏನಾದ್ರು ಈಗ ಪ್ರತಿ ಬಾರಿಯೂ ಕೂಡ ಹೊಸ ಬೋರ್ಡ್ ಬಂದ ಸಂದರ್ಭದಲ್ಲಿ ಆ ಒಂದು 5 ವರ್ಷದ ಅವಧಿಯಲ್ಲಿ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾರೆ. ಹಾಗೆ ಈಗ ಬಿಜೆಪಿ ನಿಮ್ಮ ಮೆಂಬರ್ ನಿರ್ದೇಶಕ ಬೋರ್ಡ್ ಬಂದಿರುವಂತದ್ದು ವೆಂಕಟೇಶ್ ಹುಲ್ಗಾರ್ ಅವರು ಅಧ್ಯಕ್ಷರಾಗಿರುವಂತದ್ದು. ನಿಮ್ಮ ಮುಂದಿನ 5 ವರ್ಷದ ಅವಧಿಯಲ್ಲಿ ಯಾವ ಹೊಸ ಯೋಜನೆಗಳನ್ನ ಜಾರಿಗೆ ತರಬೇಕು ಅನ್ಕೊಂಡಿದ್ದೀರಾ? ಸರ್, ನಾವೀಗ ಏನ್ ಮಾಡಿದೀವಿ, ಗೊಬ್ಬರ, ಮೈಲ್ತುತ್ತು, ಸುಣ್ಣ ಎಲ್ಲ ಕೊಡ್ತಿದೀವಿ. ಈಗ ಮತ್ತಾಗಲಿ ಫೆನ್ಸಿಂಗ್ ಮಾಡ್ಲಿಕ್ಕೆ ತಂತಿ ಮುಳ್ಳು ಎಲ್ಲ ರೈತರಿಗೆ ಕೊಡ್ಬೇಕನ್ನೋದು ಒಂದು ಯೋಚನೆ ಇದೆ. ನಿಮ್ಮ ಸೊಸೈಟಿಯ ಮೂಲಕವೇ? ಸೊಸೈಟಿ ಮೂಲಕ ಅವೆಲ್ಲ ವ್ಯವಸ್ಥೆ. ರೈತರಿಗೆ ಕ್ರೆಡಿಟ್ ಲೋನ್ ಕೊಡ್ತಿದೀವಿ. ಯಾಕಂದ್ರೆ ರೈತರು ಬೆಳ್ತಕ್ಕಂತ ಅಡಿಕೆ ಇರ್ಬೋದು, ಕಾಳ್ಮೆಣ್ಸ್ ಇರ್ಬೋದು, ಕಾಫಿ ಇರ್ಬೋದು, ಅದನ್ನ ಇಟ್ಕೊಂಡು ಗೋಡನ್ ಮಾಡಿ ಅದ್ರ ಮುಖಾಂತರ ಮೂಟೆ ಮೇಲೆ ಅಡ್ವಾನ್ಸ್ ಕೊಡುವಂತ ಪ್ರಕ್ರಿಯೆ ಮಾಡ್ತಿದೀವಿ. ವೆಂಕಟೇಶ್ವರೇ, ಈಗ ನೀವು ಬಿಜೆಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿರುವಂತದ್ದು, ಬಿಜೆಪಿ ಬೆಂಬಲ ನಿರ್ದೇಶಕರಾಗಿ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತದ್ದು. ಈಗ ಸಹಕಾರಿ ಕ್ಷೇತ್ರ ಚುನಾವಣೆ ಮುಗಿತಿದ್ದಾಗ ಈಗ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಮೇ ಹಾಗೂ ಜೂನ್ ತಿಂಗಳ ಆಸುಪಾಸಿನಲ್ಲಿ ಬರುತ್ತೆ ಅನ್ನೋ ಒಂದು ತೀರ್ಪಿಗೆ ಬಂದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪಕ್ಷ ಸಂಘಟನೆ ದೃಷ್ಟಿಯಿಂದ ಈಗ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಯಾವ ರೀತಿಯಾಗಿ ನಡೀತಾ ಇದೆ ಪಕ್ಷ ಸಂಘಟನೆ? ಪಕ್ಷ ಸಂಘಟನೆ ಭಾರಿ ಚೆನ್ನಾಗಿದೆ ನಮ್ದು ಪಾರ್ಟಿ ಒಳಗೆ. ಇವತ್ತು ಜಿಲ್ಲಾ ಪಂಚಾಯತಿ ಟಿಕೆಟ್ ಕೊಟ್ಟರು ನಮ್ಮ ಪಕ್ಷನೇ ಗೆಲ್ತದೆ, ತಾಲೂಕ್ ಪಂಚಾಯತಿ ಕೊಟ್ಟರು ನಮ್ಮ ಪಕ್ಷನೇ ಗೆಲ್ತದೆ. ಉದಾಹರಣೆಗೆ ನೀವೆಲ್ಲ ಕೋಆಪರೇಟಿವ್ ಸೊಸೈಟಿಗಳನ್ನೇ ಉದಾಹರಣೆ ತಗೊಳ್ಳಿ. ಎಲ್ಲ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಸೊಸೈಟಿಗಳು ನಾವು ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳೇ ನಾವು ಗೆದ್ದಿರೋದು. ಆದ್ರಿಂದ ನಾವು 100ಕ್ಕೆ 100 ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎರಡು ನಾವು ಗೆಲ್ತೀವಿ. ವೆಂಕಟೇಶ್ವರೇ, ವಿಧಾನಸಭೆ ಚುನಾವಣೆ ಮುಗಿದ ನಂತರ ಬಿಜೆಪಿಲಿ ಬಹುಶಃ ಕೊಪ್ಪ ಹಾಗೂ ನರಸಿಂಹರಾಜಪುರ ತಾಲೂಕಿನಲ್ಲಿ ಯಾರನ್ನೂ ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಿಲ್ಲ. ಆದ್ರೆ ಶೃಂಗೇರಿಯಲ್ಲಿ ನಡೆದಂತ ಸಭೆಯಲ್ಲಿ ಕೆಲವ್ರನ್ನ ಉಚ್ಚಾಟನೆ ಮಾಡುವ ತೀರ್ಮಾನಕ್ಕೆ ಬರೋದು, 2-3 ಜನ ಪಕ್ಷದಿಂದ ಹೊರಹಾಕುವ ಕೆಲಸವನ್ನು ಮಾಡ್ತೀರಾ. ಅಂದ್ರೆ ಎಲ್ಲವೊಂದ್ ಕಡೆ ನೋಡಿ, ಶೃಂಗೇರಿಯಲ್ಲಿ ಬಿಜೆಪಿ ಶಕ್ತಿಶಾಲಿಯಾಗಿದ್ರು, ಬಜರಂಗ ದಳ ಆಗಿರ್ಬೋದು, ಸಂಘಟನೆ ಶಕ್ತಿಶಾಲಿಯಾಗಿದ್ರು, ಯಾಕೋ ಬಿಜೆಪಿ ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಇದೆಯಾ ಅಂತ? ಖಂಡಿತ ಇಲ್ಲ. ಪಕ್ಷ ವಿರೋಧಿ ಚಟುವಟಿಕೆ ಮಾಡೋರ್ನ ಹೊರಗಿಡುವಂತ ವ್ಯವಸ್ಥೆಗಳು ಪಕ್ಷದಲ್ಲಿ ನಡೀತಾ ಇದೆ. ಪಕ್ಷ ತನ್ನಷ್ಟಕ್ಕೆ ಅವ್ರನ್ನ ವಿರೋಧ ಕಟ್ಕೊಂಡು ಪಕ್ಷ ಇಲ್ಲ. ಪಕ್ಷಕ್ಕೆ ವಿರೋಧ ಮಾಡಿದವ್ರನ್ನ ಮಾತ್ರ ಹೊರಗಿಡ್ತಾ ಇದೆ. ಅದು ಪಕ್ಷದ ಉದ್ದೇಶ, ಅದು ಪಾರ್ಟಿ ಉದ್ದೇಶ ಅದು ಆಗಿರೋದು. ಬಹುಶಃ ಪಕ್ಷಕ್ಕೆ ವಿರೋಧ ಮಾಡಿದವರನ್ನ ಇತ್ತೀಚೆಗೆ ನಡೆದಂತಹ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಬಿಜೆಪಿಯವರೇ ಸೋಲ್ಸಿದ್ರ ಅಂತ? ಅಲ್ಲ, ಅದನ್ನ ಹೇಳಕ್ ಬರೋದಿಲ್ಲ. ನಾವು ಅದನ್ನ ಮತದಾರರು ಅದನ್ನ ನಿರ್ಣಯ ಮಾಡಿರ್ತಾರೆ. ಅವನು ಯಾವ ಪಾರ್ಟಿಲಿ ಕೆಲಸ ಮಾಡಿರ್ತಾನೆ, ಅವನು ಹೇಗೆ, ಅವನ ವ್ಯಕ್ತಿತ್ವ ಏನಂತ ಜನಗಳು ನಿರ್ಣಯ ಮಾಡ್ತಾರೆ. ಮತದಾರರ ನಿರ್ಣಯಕ್ಕೆ ಬಿಜೆಪಿ ಒಂದು ರೀತಿ ಬೂಸ್ಟ್ ಮಾಡಿದ್ರ ಅಂತ? ಅಲ್ಲ, ಮತದಾರರ ನಿರ್ಣಯ ತಗೊಳ್ತಾರೆ ಪಾರ್ಟಿ ಒಳಗೆ. ನಾನೊಬ್ಬ ಕಾರ್ಯಕರ್ತ ಆಗಿ ಅವನು ಮಾಡ್ತಕ್ಕಂಥ ಅವನ ನಡವಳಿಕೆ ಸರಿ ಇಲ್ಲ ಅಂದ್ರೆ ನಾನೊಬ್ಬ ಕಾರ್ಯಕರ್ತ ಆಗಿ ಅವ್ನು ಏನ್ ಮಾಡ್ಬೇಕನ್ನೋದು ನಾವು ಕಾರ್ಯಕರ್ತ ಯೋಚನೆ ಮಾಡ್ತಾನೆ, ಮತದಾರನು ಯೋಚನೆ ಮಾಡ್ತಾನೆ. ಮತದಾರರ ಮನಸ್ಸಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ನಾನೊಬ್ಬ ಬಿಜೆಪಿ ಮತದಾರ, ಅವನು ಯಾವ ಪಾರ್ಟಿ, ಅವನ ವರ್ತನೆ ಅನ್ನೋದನ್ನ ಜನ ಅರ್ಥ ಮಾಡ್ಕೊಂಡು ಮತದಾರ ಅದನ್ನ ತೀರ್ಮಾನ ಅಲ್ಲಿ ತಗೊಳ್ತಾನೆ. ವೆಂಕಟೇಶ್ವರೇ, ಒಂದು ಸೊಸೈಟಿ ಅಂತ ಬಂದಾಗ ಅದು ಲಾಭ ನಷ್ಟ ಹಲವಾರು ಏಳು ಬೀಳುಗಳನ್ನ ಕಂಡಿರುತ್ತೆ. ಹಾಗೆ ಶೃಂಗೇರಿಯ ಶಾರದಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಪ್ರಸ್ತುತ ಅದು ಲಾಭ ಆಗಿರ್ಬೋದು ಅಥವಾ ನಷ್ಟ ಆಗಿರ್ಬೋದು, ಪ್ರಸ್ತುತ ಈ ಒಂದು ಸೊಸೈಟಿಯ ಸನ್ನಿವೇಶ ಅಥವಾ ಒಂದು ವಾಸ್ತವಾಂಶ ಯಾವ ರೀತಿಯಾಗಿದೆ? ಖಂಡಿತ ತುಂಬಾ ಲಾಭದಲ್ಲಿದೆ, ತುಂಬಾ ಚೆನ್ನಾಗಿದೆ ಸೊಸೈಟಿ. ತಾಲೂಕಲ್ಲೇ ಪ್ರಪ್ರಥಮವಾಗಿ ಇವತ್ತು ಒಳ್ಳೆ ಹೆಸರು ಮಾಡ್ತಕ್ಕಂಥ ಸೊಸೈಟಿ ಏನಿದೆ ಶೃಂಗೇರಿ ಕೃಷಿ ಪತ್ತಿನ ಸಹಕಾರಿ ಸಂಘ. ಶಾರದಾ ಸೊಸೈಟಿ ಅಂತ ಇತ್ತು, ಅದು ಶಾರದಾ ಕೃಷಿ ಪತ್ತಿನ ಸಹಕಾರಿ ಸಂಘ ಅಂತ ಆಗಿದೆ. ತುಂಬಾ ಮೇಲ್ದರ್ಜೆಲಿದೆ ಅದು. ವೆಂಕಟೇಶ್ವರ, ನೀವು ಮಾತಾಡ್ತಾ ಹೇಳಿದ್ರೆ ಈಗ ಶಾರದಾ ಏನು ಸೊಸೈಟಿ ಒಂದು ತುಂಬಾ ಲಾಭದಾಯಕವಾಗಿದೆ, ಉತ್ತಮ ಸ್ಥಿತಿಯಲ್ಲಿ ಇದನ್ನು ಮಾತಿದೆ. ಈಗ ಲಾಭದಾಯಕವಾಗಿರೋ ಸೊಸೈಟಿನ ಇನ್ನಷ್ಟು ಎತ್ತರಕ್ಕೆ ತಗೊಳ್ಬೇಕಾಗಿದ್ದು ಅಲ್ಲಿನ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿಯ ಕರ್ತವ್ಯ. ಆ ನಿಟ್ಟಿನಲ್ಲಿ ನೀವೇನ್ ಕ್ರಮವನ್ನು ಕೈಗೊಳ್ತೀರಾ? ಖಂಡಿತವಾಗಿ ಇನ್ನೂ ಎತ್ತರಕ್ಕೆ ಬೆಳೆಯುವಂತ ಪ್ರಯತ್ನವನ್ನು ನಾವು ಮಾಡ್ತೀವಿ. ಜೊತೆಗೆ ನಮಗಿಂತ ಹೆಚ್ಚಾಗಿ ಆಡಳಿತ ಮಂಡಳಿಲಿ ಅಲ್ಲಿ ಮಾಡ್ತಕ್ಕಂಥ ಸಿಬ್ಬಂದಿಯರು ನಮಗಿಂತ ನಿಷ್ಠೆಯಿಂದ ಕೆಲಸ ಮಾಡ್ತಾರೆ. ತುಂಬಾ ಖುಷಿ ಇದೆ. ನಾವೀಗ 15 ವರ್ಷದಿಂದ ನೋಡ್ತಿದ್ದೀವಿ ನಮ್ಮ ಆಡಳಿತ ಮಂಡಳಿಯರು ಅವ್ರು ಮಾಡ್ತಕ್ಕಂಥ ಕೆಲಸ, ಅವ್ರ ನಿಷ್ಠೆ, ಆ ಎಲ್ಲ ಕಾರಣಗಳಿಗೆ ಅವರೇ ಸಹ ಬೆಳಕು ಅನಿಸ್ತದೆ. ಯಾಕಂದ್ರೆ ಅವ್ರು ಮಾಡ್ತಕ್ಕಂಥ ಹಗಲು ರಾತ್ರಿ ದುಡಿಯುವಂಥ ದುಡಿಮೆಯಿಂದ ಅಷ್ಟು ಎತ್ತರಕ್ಕೆ ಬೆಳೆದಿದೆ. ನಾವೇನ್ ನಿರ್ದೇಶಕರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ನಾವೇನಿದ್ರು ಸ್ವಲ್ಪ ಮೇಲುಸ್ತುವಾರಿ ಮಾತ್ರ ಮಾಡ್ತೀವಿ, ಬಿಟ್ರೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಯಿಂದ ನಮ್ಮ ಸೊಸೈಟಿ ಇಷ್ಟು ಎತ್ತರಕ್ಕೆ ಬೆಳೆದಿದೆ ಅಂತ ಇಟ್ಕೊಂಡು ನಮ್ಮ ಒಂದು ಆಶಾದಾಯಕ. ವೆಂಕಟೇಶ್ವರೇ, ಕೊನೆಯದಾಗಿ ಇನ್ನು 3 ಬಾರಿ ನಿರ್ದೇಶಕರಾದ ವಿಚಾರ ಆಗಿರ್ಬೋದು,
ಶಾರದಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನೂತನ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು, ಈ ಎಲ್ಲ ವಿಚಾರಗಳ ಕುರಿತಾಗಿ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಸರ್ ತುಂಬ ಖುಷಿ ಇದೆ ನನಗೆ ಆ ಸಂಸ್ಥೆ ಒಳಗೆ ನಾನು ಅವ್ರ ಸಂಸ್ಥೆ ಬಿಟ್ಟು ಹೊರಗೆ ಬರುವಾಗಲೇ ಅನ್ಕೊಂಡಿದ್ದೆ ನನಗೆ ಈ ಸಂಸ್ಥೆ ಕೈ ತಪ್ಪಿತು ಅಂತ. ಆದರೆ ದೇವರು ನನ್ನ ಕೈ ಬಿಡಲಿಲ್ಲ, ನನ್ನ ಷೇರುದಾರರು ಕೈ ಬಿಡಲಿಲ್ಲ. ಇವತ್ತು ನೀನು ಬೇಕು ಅಂತ ಹೇಳುವಂಥ ಅಪೇಕ್ಷೆ ನನಗೆ ತುಂಬ ಜನ ಹೇಳಿದ್ರು, ವೆಂಕಟೇಶ ನೀನು ಮತ್ತೆ ಪುನಃ ಸ್ಪರ್ಧೆ ಮಾಡು ನೀನು ಅಂತ. ಜನಗಳ ಒತ್ತಾಯದ ಮೇಲೆ ನಾನು ಸ್ಪರ್ಧೆ ಮಾಡಿದೆ. ಯಾವ ರೈತರು ನನ್ನ ಕೈ ಬಿಟ್ಟಿಲ್ಲ. ಪಾರ್ಟಿ ಒಳಗೆ ಅತಿ ಹೆಚ್ಚು ಮತ ಕೊಟ್ಟು ನಾನು ಗೆಲ್ಸಿದ್ರು. ಇವತ್ತು BJP ಒಳಗೆ ನಾನು ಅತಿ ಹೆಚ್ಚು ಮತ ತಗೊಂಡು ಶಾರದಾ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದೀನಿ. ತುಂಬಾ ಖುಷಿ ಇದೆ ನನಗೆ. ವೆಂಕಟೇಶ್ವರ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಪ್ರಮುಖವಾಗಿ 3 ಬಾರಿ ನಿರ್ದೇಶಕರಾದ ವಿಚಾರ ಆಗಿರ್ಬೋದು, 2ನೇ ಬಾರಿ ಅಧ್ಯಕ್ಷರಾಗಿರೋ ವಿಚಾರ, ಪಕ್ಷ ಸಂಘಟನೆ, ಮುಂದೆ ಬರುತ್ತಿರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಹಾಗೆ ನಿಮ್ಮ ನಾಯಕರಾಗಿರುವಂತಹ DN ಜೀವರಾಜ್, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೇರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಶೃಂಗೇರಿಯ ಶಾರದಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 3 ಬಾರಿ ನಿರ್ದೇಶಕರಾಗಿ 2ನೇ ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶ್ರೀಯುತ ವೆಂಕಟೇಶ್ ಹುಲ್ಗಾರ್ ಇವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.